13ನೇ ಅಧ್ಯಾಯ 16ನೇ ಶ್ಲೋಕ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಬಹಿಃ ಅಂತಃ ಚ ಭೂತಾನಾಂ ಅಚರಂ ಚರಂ ಏವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ಈ ಎಲ್ಲಾ ಶ್ಲೋಕದಲ್ಲಿ ನಾವು ಈಗಾಗಲೇ ನೋಡಿದಂತೆ ಜ್ಞೇಯಂ ವ್ಯಕ್ತತ್ ಪ್ರವಕ್ಷ್ಯಾಮಿ ಅಂತ ಶುರು ಮಾಡಿದ್ದು. ತಿಳಿಯಲೇಬೇಕಾಗಿರುವಂತ ವಿಚಾರ ಯಾವುದು ಅದನ್ನ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಜ್ಞೇಯನಾದವನು, ತಿಳಿಬೇಕಾದವನು ಭಗವಂತ. ಹೌದು, ಜಗತ್ತಿನಲ್ಲಿ ಬೇಕಾದಷ್ಟು ವಿಚಾರಗಳಿದ್ರು ಕೂಡ ಮುಖ್ಯವಾಗಿ ನಾವು ಯಾರನ್ನ ತಿಳ್ಕೊಳ್ಬೇಕು, ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಅವನ ಸ್ವರೂಪವನ್ನ ಸಾಕ್ಷಾತ್ ಅವನೇ ಭಗವಂತನ. ಯಾಕಂದ್ರೆ ದೇವರ ಬಗ್ಗೆ ಯಾರೂ ಹೇಳಕ್ಕಾಗುವುದಿಲ್ಲ. ದೇವರ ಬಗ್ಗೆ ಹೇಳುವ ಸಾಮರ್ಥ್ಯ ಇರುವುದು ದೇವರಿಗೆ ಮಾತ್ರ. ಅದಕ್ಕೋಸ್ಕರವಾಗಿ ತಾನೇ ತನ್ನ ಬಗ್ಗೆ, ತನ್ನ ಸ್ವರೂಪವನ್ನ ಈ ಎಲ್ಲಾ ಶ್ಲೋಕಗಳಲ್ಲೂ 12ನೇ ಶ್ಲೋಕದಿಂದ ಆರಂಭ ಮಾಡಿ ತನ್ನ ನಿರೂಪಣೆಯನ್ನ ತಾನು ಮಾಡಿಕೊಳ್ತಾ ಇದ್ದಾನೆ. ಭಗವಂತ ಅನ್ನೋನು ಬಹಿರಂತಶ್ಚ ಭೂತಾನಾಂ, ಭೂತಾನಾಂ ಬಹಿಃ ಅಂತಶ್ಚ, ನಮ್ಮೆಲ್ಲರ ಒಳಗೂ ಭಗವಂತ ಇದ್ದಾನೆ, ನಮ್ಮೆಲ್ಲರ ಹೊರಗೂ ಭಗವಂತ ಇದ್ದಾನೆ. ಈಶ್ವರ ಸರ್ವಭೂತಾನಾಂ, ಕೃಷ್ಣನೇ ಇನ್ನೊಂದು ಕಡೆ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ. ಅರ್ಜುನ, ಎಲ್ಲರ ಅಂತಃಕರಣದಲ್ಲಿ ಒಳಗೆ ನಾನಿದ್ದೇನೆ ಅಂತ. ಅದು ನಮಗ್ ಗೊತ್ತಿರೋದಿಲ್ಲ ಅಷ್ಟೇ. ಅದನ್ನು ಕೃಷ್ಣನಲ್ಲಿ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಬಹಿ ಅಂತಶ್ಚ ಭೂತಾನ. ಭೂತ ಅಂದ್ರೇನು? ಭವಂತೀತಿ ಭೂತಾಹ, ಯಾರ್ಯಾರಿಗೆ ಜನ್ಮ ಇದೆಯೋ ಅಥವಾ ಯಾವುದೆಲ್ಲ ವಸ್ತುಗಳಿದೆಯೋ ಅದೆಲ್ಲ ಭೂತಗಳು. ಇಂತಹ ಭೂತಗಳ ಬಹಿ ಅಂತಶ್ಚ, ಒಳಗೂ ಹೊರಗೂ ಭಗವಂತ ಇದ್ದಾನೆ. ಬಹಿರಂತಶ್ಚ ಭೂತಾನ, ನಮ್ಮೆಲ್ಲರ ಒಳಗೂ ಹೊರಗೂ ಇರತಕ್ಕಂಥವನು ಭಗವಂತ. ಬಹಿರಂತಶ್ಚ ಭೂತಾನ, ಬಹಿ ಅಂದ್ರೆ ಹೊರಭಾಗದಲ್ಲಿ, ನಮ್ಮ ಹೊರಗೆ ಎಲ್ಲ ಕಡೆ ದೇವರಿದ್ದಾನೆ. ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ಕುತ್ಕೊಂಡಿದ್ದಾನೆ. ಅವನಿಲ್ಲೇ ಇರತಕ್ಕಂಥ ಜಾಗ ಇಲ್ಲ. ಮತ್ತು ಅತಿ ಸೂಕ್ಷ್ಮವಾಗಿ ನಮ್ಮೊಳಗೂ ಇದ್ದಾನೆ. ಅಚರಂ ಚರಮೇವ ಚ, ಆ ಭಗವಂತ ಅಚರವೂ ಹೌದು, ಚರವೂ ಹೌದು. ಅಂದ್ರೆ ಎಲ್ಲ ಕಡೆ ಭಗವಂತ ಸಂಚಾರ ಮಾಡ್ತಾನೆ. ಆದ್ರಿಂದಾಗಿ ಭಗವಂತ ಚರ. ಮತ್ತು ಭಗವಂತ ಅಚರ. ಅಚರ ಅಂದ್ರೆ ಅರ್ಥ ಏನು ಅಂದ್ರೆ ಅನ್ಯತಾ ಭಾವ ರಾಹಿತ್ಯಾತ್ ಅಚರಂ ಅಂತ ವ್ಯಾಖ್ಯಾನಕಾರರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ರಾಯರು ಕೂಡ ಅದೇ ಅರ್ಥವನ್ನು ಹೇಳ್ತಾರೆ, ಅನ್ಯತಾ ಭಾವ ರಾಹಿತ್ಯಾತ್. ನಮಗ ನೋಡಿ ಮಗುವಾಗಿರ್ತೀವಿ, ಯುವಕರಾಗ್ತೀವಿ, ಇನ್ನೂ ವಯಸ್ಸಾಗತ್ತೆ, ವೃದ್ಧರಾಗ್ತೀವಿ. ಹೀಗೆ ದೇಹದಲ್ಲಿ ಏರುಪೇರುಗಳಿದ್ದಾವೆ, ಆಸೆ ಆಕಾಂಕ್ಷೆಗಳಿದ್ದಾವೆ. ಒಂದು ಹಂತದವರೆಗೆ ದೇಹ ಹಿಕ್ಕತ್ತೆ, ಆಮೇಲೆ ಕ್ರಮೇಣ ದೇಹ ಕುಗ್ಲಿಕ್ಕೆ ಪ್ರಾರಂಭವಾಗತ್ತೆ. ಈ ತರದೆಲ್ಲ ವ್ಯತ್ಯಾಸಗಳಿದ್ದಾವೆ. ಹಾಗಾದ್ರೆ ನಮ್ಮೆಲ್ಲರ ಒಳಗಡೆ ಇರುವಂತ ಭಗವಂತನು ಹೀಗೆ ಹಿಕ್ಕೋದು, ಕುಕ್ಕೋದು, ಸಾಯೋದು ಎಲ್ಲ ದೇವರಿಗೂ ಇದೆಯಾ ಅಂದ್ರೆ ಅದು ದೇವರಿಗೆ ಇಲ್ಲ. ಅವನು ಅಚರ. ಅನ್ಯಥಾ ಭಾವ ಎಂಬುದು ಅಂದ್ರೆ ವ್ಯತ್ಯಾಸವಾಗುವಿಕೆ, ರೋಗ ರುಜಿನಗಳಿರಬಹುದು ಅಥವಾ ಜರಾ ಮರಣಾದಿಗಳಿರಬಹುದು, ಇದ್ಯಾವುದೂ ಭಗವಂತನಿಗೆ ಇಲ್ಲ. ಹಾಗಾಗಿ ಭಗವಂತ ಅಚರ. ಅಚರ ಅಂದ್ರೆ ಒಂದೇ ತರ ಇರೋನು ಅಂತ ಅರ್ಥ. ಚರ ಅಂದ್ರೆ ಎಲ್ಲ ಕಡೆ ದೇವರು ಸಂಚಾರ ಮಾಡ್ಲಿಕ್ಕೆ ಆಗದೇ ಇರತಕ್ಕಂತ ಒಂದು ಜಾಗ ಅಂತ ಇಲ್ಲವೇ ಇಲ್ಲ. ನಮಗೆ ಹೋಗ್ಲಿಕ್ಕೆ ಆಗದೇ ಇದ್ದಂತ ಜಾಗ ಎಷ್ಟೋ ಇದೆ. ನಾವು ಗಗನದ ತುದಿಯನ್ನ ಮುಟ್ಲಿಕ್ಕಾಗಲ್ಲ ಅಲ್ವಾ? ಯಾವುದೋ ಇವತ್ತು ಒಂದಷ್ಟು ವಿಜ್ಞಾನದ ಬಳಕೆಯಿಂದಾಗಿ ಕೆಲವೊಂದಷ್ಟು ಗ್ರಹಗಳನ್ನ ನಾವು ಮುಟ್ಟಿದ್ದೇವೆ, ಕೆಲವೇ ಗ್ರಹಗಳನ್ನ ಮುಟ್ಟಿದ್ದೇವೆ. ನಾವು ನೋಡದೇ ಇರತಕ್ಕಂತಹ ಆಕಾಶವೇ ಜಾಸ್ತಿ. ಹಾಗೆ ನಮ್ಮ ಭೂಮಂಡಲದಲ್ಲೇ ಇರತಕ್ಕಂಥದ್ದು ಸಮುದ್ರ. ಸಮುದ್ರದ ಆಳವನ್ನ ಮುಟ್ಟಿದವರು ಯಾರು? ಸಮುದ್ರದ ಅಡಿಯನ್ನ ತಲುಪಿದವರು ಯಾರು? ಯಾರಿಗೂ ಇನ್ನು ಸಾಧ್ಯವಾಗಿಲ್ಲ. ಪೂರ್ತಿ ಸಮುದ್ರದ ನೆಲವನ್ನ ಮುಟ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಿಲ್ಲ. ಎಂತೆಂಥ ನೌಕೆಗಳೆಲ್ಲವೂ ಕೂಡ ಅದು ಹೋಗ್ಲಿಕ್ಕೆ ಅವಕಾಶ ಆಗಿರ್ಬೋದು. ಪೂರ್ತಿ ಸಮುದ್ರದ ಮಧ್ಯಭಾಗದ ತಳವನ್ನ ಮುಟ್ಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಹಾಗೆ ಇವತ್ತು ನಾವು ಬದರಿ ಯಾತ್ರೆ ಅಂತ ಮಾಡ್ತೀವಿ. ಎಷ್ಟು ದೂರ ನಾವು ಹೋಗ್ತೀವಿ? ಹೆಚ್ಚು ಅಂದ್ರೆ ಮಾನ ಸತೋ ಬಂತು, ಅದನ್ನ ದಾಟಿ ಯಾರಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ ದೇವರು ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಜಾಗ ಅನ್ನೋದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಚರ. ಚರ ಅಂದ್ರೆ ಸಂಚಾರ ಮಾಡ್ತಾನೆ ಅಂತ ಅಷ್ಟೇ ಅರ್ಥ ಅಲ್ಲ. ಸಂಚಾರ ನಾವು ಮಾಡ್ತೀವಿ, ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ನಾವು ಹೋಗ್ತೀವಿ.
ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ ಅಂತ. ಭಗವಂತ ಚರ ಯಾಕೆ ಅಂದ್ರೆ ದೇವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ದೇವರು ಹೋಗ್ಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಜಾಗ ಅಂತ ಜಗತ್ತಿನಲ್ಲಿ ಇಲ್ವೇ ಇಲ್ಲ. ಮತ್ತೆ ನಮ್ಗೆ ಎಲ್ಲಿಗೆ ಹೋಗ್ಬೇಕಾದ್ರೂ ಒಂದು ಪರ್ಮಿಷನ್ ಬೇಕಾಗತ್ತೆ ಅಲ್ವಾ? ಅವಕಾಶ ಒದಗಿಸಿಕೊಡುವವರು, ಕಲ್ಪಿಸಿಕೊಡುವವರು ಬೇಕಾಗತ್ತೆ. ದೇವರಿಗೆ ಯಾರು ಅವಕಾಶ ಒದಗಿಸಿಕೊಡ್ಬೇಕಾಗಿಲ್ಲ, ಯಾರು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿಲ್ಲ. ದೇವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅದನ್ನು ಹೇಳುವಂಥದ್ದು ಚರಮೇವಚ. ಹಾಗಾದ್ರೆ ದೇವರು ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ, ಎಲ್ಲಾ ಕಡೆ ಹೋಗ್ತಾನೆ. ಅವನಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ದೇವರ ಬಗ್ಗೆ ಕೃಷ್ಣ ಇಷ್ಟೆಲ್ಲ ಹೇಳ್ದ. ಆ 12ನೇ ಶ್ಲೋಕದಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದಾನೆ. ಹಾಗಾದ್ರೆ ಕಣ್ಣಿಗೆ ಕಾಣಬೇಕಲ್ವಾ ಅಂತ ಪ್ರಶ್ನೆ ಬಂದ್ರೆ, ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ. ದೇವರು ಅಂದ್ರೆ ಪರಮ ಸೂಕ್ಷ್ಮ. ಅವನು ನಮ್ಮ ಈ ಕಣ್ಣಿಗೆ ಕಾಣುವವನಲ್ಲ. ಜ್ಞಾನದ ಕಣ್ಣಿಗೆ ಭಗವಂತ ಕಾಣ್ತಾನೆ ಹೊರತು ನಮ್ಮ ಪ್ರಾಕೃತ ಕಣ್ಣಿಗೆ ಕಾಣುವವನು ಭಗವಂತನಲ್ಲ. ಇದು ಕಣ್ಣು ಪ್ರಾಕೃತ. ಪ್ರಾಕೃತ ಕಣ್ಣಿಗೆ ಪ್ರಾಕೃತ ವಸ್ತುಗಳು ಕಾಣುತ್ತೆ ಹೊರತು ಅಪ್ರಾಕೃತನಾದ ಭಗವಂತನನ್ನ ಕಾಣ್ಲಿಕ್ಕೆ ಬೇಕಾಗಿರುವಂಥದ್ದು ಅಪ್ರಾಕೃತವಾದ ಜ್ಞಾನದ ಕಣ್ಣು ಬೇಕು. ಅಪರೋಕ್ಷ ಜ್ಞಾನವೆಂಬ ಕಣ್ಣು ಬಂದ್ರೆ ಮಾತ್ರ ದೇವರು ಕಾಣುತ್ತಾನೆ ಹೊರತು ಅಷ್ಟೊತ್ತು ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹೇಗೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಪರಮಾಣುಗಳಿದ್ದಾವೆ, ಕಾಣುತ್ತಾ? ಇಲ್ಲ. ಆ ಸೂಕ್ಷ್ಮ ದರ್ಶಕವನ್ನ ಹಿಡಿದು ನೋಡಿದಾಗ ಬೇಕಾದಷ್ಟು ಪರಮಾಣುಗಳು ಕಣ್ಣಿಗೆ ಕಾಣುತ್ತೆ. ಹಾಗೆ ಈ ಸಹಜವಾದ ಇಂದ್ರಿಯಕ್ಕೆ, ನಮ್ಮ ಈ ಕಣ್ಣಿಗೆ, ಪ್ರಾಕೃತವಾದ ಕಣ್ಣಿಗೆ ಭಗವಂತ ಕಾಣೋದಿಲ್ಲ. ಸೂಕ್ಷ್ಮತ್ವಾ ತತ್ ಅವಿಜ್ಞೇಯಂ, ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಗ್ರಾಖ್ಯ ಅಂತ ಅರ್ಥ. ದೂರಸ್ಥಂ ಚ ಅಂತಿಕೇಚ ತದು. ದೇವರೆಲ್ಲಿದ್ದಾನೆ? ದೇವರಿಂದ ನಾವು ದೂರ ಆದ್ರೆ ಭಗವಂತ ಬಹಳ ದೂರ. ದೇವರಿಗೆ ನಾವು ಹತ್ರ ಆದ್ರೆ ಭಗವಂತ ನಮ್ಗೆ ಅತ್ಯಂತ ಹತ್ರ. ದುರ್ಯೋಧನ, ರಾವಣನಂತ ವ್ಯಕ್ತಿಗಳಿಗೆ ಅವನ ಕಣ್ಣಿಗೆ ಕೃಷ್ಣ ಕಂಡ್ರೂ ಭಗವಂತ ದೂರನೆ. ರಾವಣನ ಕಣ್ಣಿಗೆ ರಾಮ ಕಂಡ್ರೂ ಭಗವಂತ ರಾವಣನಿಗೆ ದೂರನೆ. ಅದೇ ಹತ್ತಿರದಲ್ಲೇ ಹನುಮಂತ ದೇವರು ಸುಗ್ರೀವನ ಒಂದು ಆಸ್ಥಾನದಲ್ಲಿ ರಾಮನನ್ನ ಬಿಟ್ಟು ಲಂಕೆಗೆ ಹೋದ್ರು ಬಹು ದೈಹಿಕವಾದ ದೂರ ಇರಬಹುದು ಹನುಮಂತನಿಗೂ ರಾಮನಿಗೂ. ರಾಮ ಈ ಕಡೆ, ಹನುಮಂತ ಆ ಕಡೆ. ಆದ್ರೆ ಹನುಮಂತನ ಹೃದಯ ಮಂದಿರದಲ್ಲೇ ಸದಾ ನೆಲೆಸಿದ್ದಾನೆ ಭಗವಂತ. ಹೀಗೆ ಭಗವಂತ ದೂರನೂ ಹೌದು, ಹತ್ತಿರನೂ ಹೌದು. ಅದು ನಮಗೂ ಲೋಕದ ಅನುಭವ. ನಮ್ಮ ಜೊತೆಯಲ್ಲೇ ಯಾರು ಇದ್ದಾರೆ ಅಂದ ಕೂಡ್ಲೆ ದೈಹಿಕವಾಗಿ ಹತ್ರ ಇದ್ದಾರಷ್ಟೇ. ಆದ್ರೆ ನಮ್ಗೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ವ್ಯಕ್ತಿ ಹತ್ರ ಇರಬೇಕು ಅಂತ ಏನಿಲ್ಲ. ಇನ್ಯಾರೋ ದೈಹಿಕವಾಗಿ ನಮಗೆ ದೂರ ಇದ್ದಾರೆ, ಆದರೆ ಅವ್ರು ಯಾವತ್ತೂ ನಮ್ಮ ಮನಸ್ಸಿನಲ್ಲೇ ನೆಲೆಸಿರ್ತಾರೆ. ಹಾಗೆ ಭಗವಂತನು ಕೂಡ ದೂರಸ್ಥಂತ ಅಂತಿಕೇಚತದು. ನಮ್ಮಿಂದ ಅತ್ಯಂತ ದೂರನಾಗಿದ್ರು ಕೂಡ ನಾವು ಎಷ್ಟು ಭಕ್ತಿ ಮಾಡ್ತೀವೋ, ಎಷ್ಟು ಭಗವಂತನನ್ನ ನೆನಪು ಮಾಡಿಕೊಳ್ತೀವೋ ಅಷ್ಟಷ್ಟು ಭಗವಂತ ಹತ್ತಿರ 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 ಆಗ್ತಾ ಹೋಗ್ತಾನೆ. ಹೀಗೆ ಆ ದೇವರ ಒಂದು ಅದ್ಭುತವಾದ ಒಂದು ಸ್ವರೂಪವನ್ನ, ಅವನ ಶಕ್ತಿಯನ್ನ, ಕಲ್ಪನೆಗೆ ನಿಲುಕದ ಸಾಮರ್ಥ್ಯವನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಬಹಿಹಿ ಭೂತಾನ, ಎಲ್ಲರ, ಭೂತ ಅಂದ್ರೆ ಎಲ್ಲ ಬಂದ್ಬಿಡ್ತು, ಜೀವಿ ಜಡ ಎಲ್ಲರ. ಬಹಿ ಹೊರಗೂ ಭಗವಂತ ಇದ್ದಾನೆ. ಚ ಮತ್ತು ಅಂತಹ ನಮ್ಮೆಲ್ಲರ ಒಳಗೂ ಭಗವಂತ ಇದ್ದಾನೆ. ಅಚರಂ ಇಲ್ಲ ಅಂತ ತುಂಬಾ ಬ್ರೇಕ್ ಆಗುತ್ತೆ. ಸೂಕ್ಷ್ಮ ದೇವರು ಅತ್ಯಂತ ಸೂಕ್ಷ್ಮ ಆದ್ರಿಂದಾಗಿ ನಾವು ಕಾಣಲಿಕ್ಕಾಗುವುದಿಲ್ಲ. ಅವಿಜ್ಞೇಯಂ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಸೂಕ್ಷ್ಮ ತುಂಬಾ ಬ್ರೇಕ್ ಆಗುತ್ತೆ ಆಚಾರ್ಯ, ಅರ್ಥವೇ ಆಗಿಲ್ಲ. ಸ್ವಲ್ಪ ಕಟ್ಟ ಇದೆ ಯಾಕೋ. ದೂರಸ್ತ್ವ ಭಗವಂತ ಸೂಕ್ಷ್ಮತ್ವಾ ತತ್ ಅವಿಜ್ಞೇಯಂ. ದೇವರು ಅತ್ಯಂತ ಸೂಕ್ಷ್ಮ ಆದದ್ದರಿಂದಾಗಿ ಅವನು ಅವಿಜ್ಞೇಯ. ದೇವರನ್ನ ನಾವು ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ದೂರಸ್ಥಂ, ಬಹಳ ದೂರದಲ್ಲಿ ಇದ್ದಾನೆ ಭಗವಂತ.
ಅತ್ಯಂತ ದೂರದಲ್ಲಿದ್ರೂ ಕೂಡ ಅಂತಿಕೇಚ ತತು ನಮ್ಮ ಹತ್ತಿರದಲ್ಲೇ ಇದ್ದಾನೆ. ಯಾಕೆ ದೇವರಿರೋ ಜಾಗ ಅಂದ್ರೆ ಅದು ವೈಕುಂಠ ಅಂತ ಹೇಳ್ತೀವಿ. ವೈಕುಂಠದಲ್ಲಿ ಭಗವಂತ ಇದ್ದಾನೆ ಅಂತ. ಆದ್ರೆ ವೈಕುಂಠದಲ್ಲಿ ಮಾತ್ರ ಭಗವಂತ ಅಲ್ಲ, ಭಗವಂತ ಎಲ್ಲಾ ಕಡೆ ಇದ್ದಾನೆ. ನಾವು ಭಾವನಾತ್ಮಕವಾಗಿ ಭಕ್ತಿಯಿಂದ ಭಗವಂತನನ್ನ ಕರೆದ್ರೆ ದೇವರು ನಮ್ಮ ಜೊತೆಲೇ ಇರ್ತಾನೆ, ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಅದೇ ನಾವು ಭಗವಂತನಲ್ಲಿ ಭಕ್ತಿ ಮಾಡಿಲ್ಲ ಅಂದ್ರೆ ದೂರನೂ ಹೌದು. ಹೀಗೆ ಭಗವಂತ ದೂರನೂ ಹೌದು, ಹತ್ತಿರನೂ ಹೌದು. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅವನು ಯಾವುದು ಒಂದು ತರ ಇರ್ಲಿಕ್ಕೆ ಸಾಧ್ಯ. ಒಂದಾ ಕಪ್ಪು, ಒಂದಾ ಬಿಳಿ, ಒಂದಾ ಉದ್ದ, ಒಂದಾ ಸಣ್ಣ, ಒಂದಾ ಬೃಹತ್, ಒಂದಾ ಅಣು, ಯಾವುದೋ ಒಂದಾಗಿರ್ಬೇಕು. ಒಂದಾ ದೂರ, ಒಂದಾ ಹತ್ತಿರ. ಆದ್ರೆ ದೇವರು ಎಲ್ಲವೂ ಹೌದು. ಅಣುವೂ ಹೌದು, ಬೃಹತ್ತು ಹೌದು, ದೂರವೂ ಹೌದು, ಹತ್ತಿರವೂ ಹೌದು. ಅವನು ಕಪ್ಪು ಹೌದು, ಬಿಳಿಯೂ ಹೌದು, ಅವನು ಎತ್ತರವೂ ಹೌದು, ಕುಬ್ಜನೂ ಹೌದು, ಎಲ್ಲವೂ ಭಗವಂತ. ಅದನ್ನ ಭಗವಂತನ ವಿಶಿಷ್ಟವಾದ ಸಾಮರ್ಥ್ಯವನ್ನ ತೋರಿಸಿಕೊಡ್ತಕ್ಕಂಥದ್ದು ಈ ಶ್ಲೋಕ. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಶ್ರೀಕೃಷ್ಣಾರ್ಪಣ.